ಇದು ಜವಾರದೊಳಗೆ ಪ್ರಸಿದ್ಧ ಜವಾರ ಅಂದ್ರೆ ಇದು ಲೋಕಲ್ ಜವಾರ. ಇದು ಕಾಳಗುಂಡ ಅಂತಾರೆ, ಇದಕ್ಕೆ ಕರೆಗೊಂಡಿ ನಂದ್ಯಾಲ ಅಂತಾರೆ. ಇದು ತೌಡು ಕಡಿಮೆ, ಹಿಟ್ಟು ಜಾಸ್ತಿ, ರೊಟ್ಟಿ ಮೃದು ಆಕೈತಿ, ಚಪಾತಿ ನಮೂನಿ ಮೃದು ಆಕೈತಿ. ಮತ್ತು ತಿನ್ನೋರ್ಗಳ ಹಿತಕಾರಕ. ಮತ್ತು ದನಕ್ಕೆ ಮೇವು ಭಾಳ ಹಿತಕಾರಕ. ಇದು ದನಕ್ಕೆ ಮೇವು ಇದು ಸ್ವಲ್ಪ ಶರ್ಕರಾಂಶ ಇರ್ತೈತಿ, ಮೇವು ರುಚಿ ಬರ್ತೈತಿ. ಮತ್ತು ಇದು ನಾವು 10,000 ವರ್ಷಗಟ್ಟಲೆ ಕಾಯಂ ಇದ್ದ ಜೋಳ ಇದು. ಈ ಲೋಕಲ್ ಹೈಬ್ರಿಡ್ ಇದಲ್ಲ. It is now rare to see a farmer who has maintained the heirloom seed of his ancestors. Seeds of agricultural crops have been developed over centuries by farming communities across the world. Earlier, the custom to exchange seeds with communities was responsible for the evolution of new varieties. It has become more and more common to see this along with the knowledge and cultural erosion. Indigenous diversity has gone into eternal exile within the ecosystem and are being recognized by derogative names and relegated as border crops. The variation within species and varieties is diminishing. ಈ ಜೋಳ ನಮ್ಮಲ್ಲಿ ಮೊದಲು ನಡುವಿತ್ತು, ಈಗ ಬರ್ತಾ ದಂಡಿಗೆ ಹೋಗಿಬಿಟ್ಟಿದೆ. ಹಿಂಗೆ ಹೋಗ್ತಾ ಇನ್ನೊಂದು 4-5-6 ವರ್ಷದಲ್ಲಿ ಪೂರ್ತಿ ಹೋಗಿಬಿಟ್ರೆ ನಮ್ಮ ಜೀವನ ಕಷ್ಟದಾಯಕವಾಗಿ ಪರಿಣಮಿಸ್ತದೆ. ಈ ಜೋಳ ನಾವು ಕಾಯ್ಕೊಂಡ್ರೆ ನಾವು ಮುಂದೆ ಇದರಂಥ ಫಲವತ್ತಾದ ಆಹಾರ, ಇದರಂಥ ಉತ್ತಮವಾದ ಮೇವು ಯಾವುದು ಸಿಗೋದಿಲ್ಲ ನಮಗೆ.